ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಕಾರಣ 50 ವರ್ಷಗಳ ಬಳಿಕ ದಂಡಿನ ಮಾರಮ್ಮನ ತೆಪ್ಪೋತ್ಸವವನ್ನು ಇಲ್ಲಿ ಆಚರಣೆ ಮಾಡಲಾಗಿದೆ. ಈ ತೆಪ್ಪೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರ ಕಣ್ಮನ ಸೆಳೆದಿದ್ದು ಅಂದರೆ ಅದು ಕಾಶಿ ಪಂಡಿತರ ಗಂಗಾರತಿ. ಹಾಗಾದರೆ ಹೇಗಿತ್ತು ಸಂಭ್ರಮ ಸಡಗರ? ಅದರ ಒಂದು ಝಲಕ್ ನಿಮ್ಮ ಮುಂದೆ. ಐವತ್ತು ವರ್ಷಗಳ ಬಳಿಕ ಅದ್ದೂರಿ ತೆಪ್ಪೋತ್ಸವ. ದಂಡಿ ಮಾರಮ್ಮನ ತೆಪ್ಪೋತ್ಸವ ಭಕ್ತರು ಪುನೀತ. ಬರೋಬ್ಬರಿ 50 ವರ್ಷಗಳಿಂದ ಕೈಬಿಟ್ಟಿದ್ದ ತುಮಕೂರು ಜಿಲ್ಲೆ ಮಧುಗಿರಿಯ ಆದಿದೇವತೆ ಶ್ರೀ ದಂಡಿಯ ಮಾರಮ್ಮ ದೇವಿಯ ತೆಪ್ಪೋತ್ಸವ ವೈಭವೋಪೇತವಾಗಿ ನೆರವೇರಿದೆ. ಸಹಸ್ರಾರು ಭಕ್ತರು ತೆಪ್ಪೋತ್ಸವವನ್ನ ಕಣ್ತುಂಬಿಕೊಂಡು ಧನ್ಯರಾಗಿದ್ದಾರೆ. ಮಾರಮ್ಮನ ತೆಪ್ಪೋತ್ಸವ ಮಾಡದೇ ಇದ್ದುದರಿಂದ ಕೆರೆಗಳ ಪಾಳ್ಯದ ರಾಜ್ಯದ ಹೆದ್ದಾರಿಯಲ್ಲಿ ಅಪಘಾತಗಳು ಮಿತಿಮೀರಿತ್ತು. ನೂರಾರು ಜನರು ಅಸುನೀಗಿದ್ದಾರೆ. ಮಾರಮ್ಮಳ ಮುನಿಸೇ ಇದಕ್ಕೆ ಕಾರಣ ಎನ್ನಲಾಗಿತ್ತು. ಜೋಳನಹಳ್ಳಿ ಕೆರೆಯಲ್ಲಿ ತೆಪ್ಪದಲ್ಲಿ ಶೃಂಗಾರಗೊಂಡ ಮಾರಮ್ಮ ಸಂಚರಿಸಿದ್ದಾಳೆ. ಸುತ್ತಲೂ ನೆರೆದಿದ್ದ ಭಕ್ತರಿಗೆ ದರ್ಶನ ನೀಡಿದ್ದಾಳೆ. 50 ವರ್ಷದಿಂದ ಈ ಕ್ಷಣಕ್ಕಾಗಿ ಕಾಯುತ್ತಿದ್ದ ಮಧುಗಿರಿ ತಾಲೂಕಿನ ಜನ ನಮಿಸಿ ಕೃತಾರ್ಥರಾದ್ರು. ಗೋಧೂಳಿ ಮುಹೂರ್ತದಲ್ಲಿ ಆರಂಭವಾದ ತೆಪ್ಪೋತ್ಸವ ಮಂತ್ರ ಘೋಷಗಳ ಮೂಲಕ ಸಾಗಿತ್ತು. ಬಳಿಕ ಇಡೀ ಕೆರೆಯ ಸುತ್ತ ತೆಪ್ಪದಲ್ಲಿ ಮಾರಮ್ಮಳ ಮೆರವಣಿಗೆ ಮಾಡಲಾಯಿತು. ಕಾಶಿಯಿಂದ ಬಂದ ಪಂಡಿತರು ಕಾರ್ಯಕ್ರಮಕ್ಕೆ ಮೆರುಗು ತುಂಬಿದ್ರು. ಈ ಅಪರೂಪದ ಕ್ಷಣಕ್ಕೆ ಸಚಿವ ಕೆಎನ್ ರಾಜಣ್ಣ, ಗೃಹ ಸಚಿವ ಪರಮೇಶ್ವರ್, ಡಿಸಿ ಶುಭ ಕಲ್ಯಾಣ್, ಹಾಸನ ಡಿಸಿ ಸತ್ಯಭಾಮ, ಹಾಸನ ಎಸ್ಪಿ ಸುಜೀತಾ, ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು, ಸಿದ್ದರಬೆಟ್ಟ ಶ್ರೀಗಳು ಇದಕ್ಕೆ ಸಾಕ್ಷಿಯಾದರು. ಕೆರೆ ಮಧ್ಯದಲ್ಲಿ ತೇಲುವ ತೆಪ್ಪದಲ್ಲಿ ಭಕ್ತಿಯ ಗಾನಸುದೆ ಮೊಳಗಿತ್ತು. ವಿವಿಧ ಧಾರ್ಮಿಕ ನೃತ್ಯ ದೇವಲೋಕವನ್ನೇ ಸೃಷ್ಟಿಸಿತು. ಬಾನಂಗಳದಲ್ಲಿ ಬಾಣ ಬಿರುಸುಗಳ ಚಿತ್ತಾರ ಕಣ್ಮನ ಸೆಳೆದಿತ್ತು. ಕೆರೆಯ ತುಂಬೆಲ್ಲ ಮಾಡಿದ್ದ ದೀಪಾಲಂಕಾರ ಕಣ್ಣಿಗೆ ಹಬ್ಬವಾಗಿತ್ತು. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.